ಎರಡನೇದು ಇದನ್ನು ಹೇಳ್ತೀನಿ. ಒಂದು ಇಟಾಲಿಯನ್ ಫಿಯೇಟ್ ತಗೊಂಡಿದ್ದ. ನಾನು ಅವಾಗ ತಾನೇ MBBS ಮುಗಿಸಿದ್ದೆ 81ರಲ್ಲಿ. ಇಟಾಲಿಯನ್ 81, 82ರಲ್ಲಿ ಇಟಾಲಿಯನ್ ಫಿಯೇಟ್ ವೆರಿ ಕಾಸ್ಟ್ಲಿ. ಆಯ್ತಾ, ಅಂಬರೀಷ ನಾನು ಒಂದು ಡ್ರೈವ್ ಮಾಡ್ಕೊಂಡು ಹೋಗ್ತೀವಿ ಕಣೋ, ಕೊಡೋ, ಡಿಗ್ರಿ ಮುಗಿಸಿದ್ದೀನಿ ಅಂತ. ತಗೊಂಡೋಗಲ್ಲ ಅಂದ. ಮೈಸೂರಿಂದ ಕನ್ನಂಬಾಡಿ KRSಗೆ ತಗೊಂಡೋದ್ವಿ. ಏನ್ ಖುಷಿ, ನನ್ನ ಸ್ನೇಹಿತರೆಲ್ಲ ಬಿಟ್ಟಿದ್ದು. ಅಲ್ಲಿ ಒಳಗೆ ಹೋಗ್ಬೇಕಲ್ಲ, ಅಲ್ಲಿ ಒಳಗೆ ಹೋಗ್ಬೇಕಾದ್ರೆ ಟರ್ನ್ ತಗೊಂಡೆ, ಅದು ಎಳ್ಕೊಂಡು ಹೋಗ್ಬಿಟ್ಟು ಹೊಡಿತು. ಕಾರು ಹಿಂಗ್ ಟರ್ನ್ ತಗೊಂಡಲ್ಲ, ಅಲ್ಲಿಗೆ ಹೋಗ್ಲಿಲ್ಲ, ಹಂಗೇ ಎಳ್ಕೊಂಡು ಹೋಗ್ಬಿಟ್ಟು ಆ ಕರ್ಬ್ ಇದೆಯಲ್ಲ, ಕರ್ಬ್ ಹೊಡೆದ್ಬಿಟ್ಟು ಆ ಮುಂದಿನ ಚಕ್ರ ಇದೆಯಲ್ಲ, ಲೆಫ್ಟ್ ಚಕ್ರ ಪುಚಕ್ ಅಂತ ಇದಾಗ್ಬಿಡ್ತು. ಸರಿ, ಅವಾಗ ಮೊಬೈಲ್ ಗಿಬೈಲ್ ಏನಿಲ್ಲ, ಅಲ್ಲೇ ಪಕ್ಕದಿಂದ ಟೆಲಿಫೋನ್ ಮಾಡಿದ್ರೆ, ಏನ್ ಮಾಡ್ಕೊಂಡ್ಯೋ, ಸರಿಗ್ ನೋಡ್ಕೋಬೇಕಲ್ವನೋ, ಅದು ಮೈಲ್ಸ್ ನಲ್ಲಿ ಇರೋದು, ಕಿಲೋಮೀಟರ್ ಸ್ಪೀಡೋ ಮೀಟರ್, ಇಟ್ಸ್ ಇನ್ ಮೈಲ್ಸ್ ನಾಟ್ ಕಿಲೋಮೀಟರ್ಸ್. ನಮ್ಗೇನ್ ಗೊತ್ತು ಪೆದ್ರು, MBBS 80, 85, 90 ಮೈಲ್ಸ್ ಅಂದ್ರೆ ಎಷ್ಟಾಯ್ತು ಮಾರಯ್ಯ. ಐ ವಾಸ್ ಗೋಯಿಂಗ್ ಎಟ್ 80, 85 ಥಿಂಕಿಂಗ್ ಇಟ್ಸ್ 80 ಕಿಲೋಮೀಟರ್ಸ್. ಹೇಳ್ಕೊಂಡು ಹೋಗ್ಬಿಟ್ಟು ಒಂದು ಮಾತು ಹೇಳಿಲ್ರಿ ಅಂಬರೀಷ್ ಅವರು. ಸುಮ್ನಾರ ಅಂದ್ಬಿಟ್ಟು ಬಂದ ಮೈಸೂರಿನಲ್ಲೇ ಇದ್ದ. ಬಂದ್ಬಿಟ್ಟು ನೀವು ಇದರಲ್ಲಿ ಏನೋ ಅಂಬಾಸಿಡರ್ ಕಾರ್ನಲ್ಲಿ ಬಂದಿದ್ದ. ಈ ಅಂಬಾಸಿಡರ್ ಕಾರ್ನಲ್ಲಿ ಡಾಕ್ಟರ್ಗಳನ್ನೆಲ್ಲ ಕರ್ಕೊಂಡು ಹೋಗಪ್ಪ ಅಂದ್ಬಿಟ್ಟು ಇದಕ್ಕೆ ಇನ್ನೊಬ್ಬನ ಕರ್ಕೊಂಡ್ ಬಂದು ಇದು ರೆಡಿ ಮಾಡ್ಕೊಂಡ್ ಬಂದ. ಒಂದು ದಿವಸ ಮಾತು ಹೇಳಿಲ್ಲ. ಅಂಥ ದೊಡ್ಡ ಮನುಷ್ಯ. ಬೇರೆಯವ್ರಾಗಿದ್ರೆ ಏನ್ ಹೇಳೋರು, ನೀನೇ ಕೊಟ್ನಲ್ಲ ಮಾನ ಮರ್ಯಾದೆ ಅಂತ ಬೈದಿರೋ.